ಸ್ವಾಗತವನ್ನು ಕೋರ್ತೀನಿ. SSLC ಪರೀಕ್ಷೆಗಳಿಗಾಗಿ ನಾವುಗಳು ತೃತೀಯ ಭಾಷೆ ಹಿಂದಿಯಲ್ಲಿ ಬಹು ವಿಕಲ್ಪೀಯ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಸೊ ಇದಕ್ಕಿಂತ ಮುಂಚೆ ಒಟ್ಟು 5 ಪಾಠಗಳ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ವಿಡಿಯೋ ಸೀರಿಯಲ್ಗಳನ್ನು ಹಾಕಿದ್ದೀವಿ. ತಾವು ನೋಡದೇ ಇದ್ರೆ ಮೇಲೆ ಒಂದು SSLC ಹಿಂದಿ MCQ ಅಂತ ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡ್ತೀನಿ. ಅಲ್ಲಿ ತಾವನ್ನು ಒತ್ತಿ ಮೊದಲ 5 ಪಾಠಗಳ MCQ ವಿಡಿಯೋಗಳನ್ನು ನೋಡ್ಬೋದು. ಇದು ಬಸಂತ್ ಕಿ ಸಚ್ಚಾಯಿ ಅಂತಕ್ಕಂಥ ಪಾಠದ ಮೊದಲ ಭಾಗದ MCQ 25 MCQ ಕ್ವಶನ್ಸ್ಗಳನ್ನು ಈ ವಿಡಿಯೋ ಹೊಂದಿದೆ. ಸೊ ದಯಮಾಡಿ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಸೊ ಶುರು ಮಾಡೋಣ. ಬಸಂತ್ ಕಿ ಸಚ್ಚಾಯಿ ಅಂತಕ್ಕಂಥ ಪಾಠದ ಮೊದಲ ಭಾಗದಲ್ಲಿ 25 ಬಹು ಆಯ್ಕೆ ಪ್ರಶ್ನೆಗಳ ಒಂದು ವಿಡಿಯೋ. पहला प्रश्न है, बसंत की सच्चाई पाठ का विधा है. ಹಾಗಾದ್ರೆ ಬಸಂತ್ ಕಿ ಸಚ್ಚಾಯಿ ಅಂತಕ್ಕಂಥ ಪಾಠದ ವಿಧ ಯಾವುದು? ಎ ಕಹಾನಿ, ಬಿ ನಾಟಕ್, ಸಿ ಲಘು ನಾಟಿಕ, ಯಾ ಡಿ ಏಕಾಂಕಿ. ಬಸಂತ್ ಕಿ ಸಚ್ಚಾಯಿ ಅಂತಕ್ಕಂಥ ಪಾಠದ ವಿಧ ಯಾವುದಪ್ಪ ಅಂದ್ರೆ ಆಪ್ಷನ್ ನಂಬರ್ ಡಿ ಏಕಾಂಕಿ ಅಂತ ಕರೀತಾರೆ. ಕಿರು ನಾಟಕ ಅದು. ओके, ಅಂದ್ರೆ एक ही अंक का नाटक होता है. नाटक का एक प्रकार है. अगला प्रश्न है, प्रश्न संख्या 2, बसंत की सच्चाई पाठ के लेखक है. ಹಾಗಾದ್ರೆ ಬಸಂತ್ ಕಿ ಸಚ್ಚಾಯಿ ಅಂತಕ್ಕಂಥ ಪಾಠದ ಲೇಖಕರು ಯಾರು? ಎ ವಿಷ್ಣು ಪ್ರಭಾಕರ್, ಬಿ ರಾಮ್ ಪ್ರಭಾಕರ್, ಸಿ ಶಿವ ಪ್ರಭಾಕರ್, ಯಾ ಡಿ ಶ್ಯಾಮ್ ಪ್ರಭಾಕರ್. ಬಸಂತ್ ಕಿ ಸಚ್ಚಾಯಿ ಅಂತಕ್ಕಂಥ ಪಾಠಕದ ಲೇಖಕರು ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ವಿಷ್ಣು ಪ್ರಭಾಕರ್ ಅಂತಕ್ಕಂಥದ್ದು ಸರಿಯಾದ ಆಯ್ಕೆ ಇತ್ತು. अगला प्रश्न है, बसंत की सच्चाई एकांकी में गरीब शरणार्थी बालक है. ಈ ಬಸಂತ್ ಕಿ ಸಚ್ಚಾಯಿ ಅಂತಕ್ಕಂಥ ಈ ಏಕಾಂಕಿಯಲ್ಲಿ ಒಬ್ಬ ಬಹಳಷ್ಟು ಒಂದು ಆಜ್ಞಾಧಾರಕನಾಗಿರ್ತಕ್ಕಂಥ ಹುಡುಗ ಯಾರು? ಎಸ್ ಎ ಅಮರಸಿಂಹ, ಬಿ ಪ್ರತಾಪ್, ಸಿ ಬಸಂತ, ಯಾ ಡಿ ಪಂಡಿತ್ ರಾಜ್ಕಿಶೋರ್. ಬಸಂತ್ ಕಿ ಸಚ್ಚಾಯಿ ಏಕಾಂಕಿಯಲ್ಲಿ ಸೊ ಬಹಳಷ್ಟು ಬಡ ಹಾಗೂ ಆಜ್ಞಾಧಾರಕನಾಗಿರ್ತಕ್ಕಂಥ ಬಾಲಕನ ಹೆಸರು ಆಪ್ಷನ್ ನಂಬರ್ ಸಿ ಬಸಂತ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. अगला प्रश्न है, बसंत की सच्चाई एकांकी में मजदूरों के नेता का नाम है. ಹಾಗಾದ್ರೆ ಬಸಂತ್ ಕಿ ಸಚ್ಚಾಯಿ ಈ ಏಕಾಂಕಿಯಲ್ಲಿ ಒಬ್ಬ ಶ್ರಮಿಕರ ಕಾರ್ಮಿಕರ ನಾಯಕನ ಹೆಸರು ಏನು? ಎ ಅಮರಸಿಂಹ, ಬಿ ಪ್ರತಾಪ್, ಸಿ ಬಸಂತ, ಯಾ ಡಿ ಪಂಡಿತ್ ರಾಜ್ಕಿಶೋರ್. ಸೊ ಬಸಂತ್ ಕಿ ಸಚ್ಚಾಯಿ ಈ ಏಕಾಂಕಿಯಲ್ಲಿ ಶ್ರಮಿಕರ ಕಾರ್ಮಿಕರ ನಾಯಕನ ಹೆಸರು ಬಂದ್ಬಿಟ್ಟು ಆಯ್ಕೆ ಡಿ ಪಂಡಿತ್ ರಾಜ್ಕಿಶೋರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. नेक्स्ट क्वेश्चन, बसंत की सच्चाई एकांकी में बसंत का भाई का नाम है. ಈ ಬಸಂತ್ ಕಿ ಸಚ್ಚಾಯಿ ಏಕಾಂಕಿಯಲ್ಲಿ ಬಸಂತನ ಸಹೋದರನ ಹೆಸರೇನು? ಎ ಅಮರಸಿಂಹ, ಬಿ ಪ್ರತಾಪ್, ಸಿ ವರ್ಮಾ, ಯಾ ಡಿ ವಸಂತ. ಸೊ ಬಸಂತನ ಸಹೋದರನ ಹೆಸರು ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಪ್ರತಾಪ್ ಇಸ್ ದ राइट आंसर. नेक्स्ट क्वेश्चन, मानव जीवन का यथार्थ चित्रण करने वाले लेखक है. ಈ ಮನುಷ್ಯರ ಜೀವನವನ್ನ ಯಥಾರ್ಥವಾಗಿ ವಾಸ್ತವಿಕವಾಗಿ ಚಿತ್ರಣವನ್ನ ಮಾಡ್ತಕ್ಕಂಥ ಲೇಖಕರು ಯಾರು? ಎ ಪ್ರೇಮಚಂದ್ರ, ಬಿ ವಿಷ್ಣು ಪ್ರಭಾಕರ್, ಸಿ ಹರಿಶಂಕರ್ ಪರ್ಸಾಯಿ, ಯಾ ಡಿ ಮಹಾದೇವಿ ವರ್ಮಾ. ಸೊ ಮನುಷ್ಯರ ಜೀವನವನ್ನ ಯಥಾರ್ಥವಾಗಿ ವಾಸ್ತವಿಕವಾಗಿ ಚಿತ್ರಣವನ್ನ ಮಾಡ್ತಕ್ಕಂಥ ಲೇಖಕರು ಯಾರಪ್ಪ ಅಂದ್ರೆ ಅದು ಆಪ್ಷನ್ ನಂಬರ್ ಬಿ ವಿಷ್ಣು ಪ್ರಭಾಕರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ನೆಕ್ಸ್ಟ್ ಕ್ವಶನ್, ವಿಷ್ಣು ಪ್ರಭಾಕರ್ ಜಿ ಕಾ ಜನ್ಮ ಕಾಲ ಹೇ. ಹಾಗಾದ್ರೆ ವಿಷ್ಣು ಪ್ರಭಾಕರ್ ಜಿ ಅವರ ಜನ್ಮ ವರ್ಷ ಯಾವುದು? ಎ 1912, ಬಿ 1921, ಸಿ 1919, ಯಾ ಡಿ 1911. ವಿಷ್ಣು ಪ್ರಭಾಕರ್ ಜಿ ಅವರ ಜನ್ಮ ವರ್ಷ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಆಪ್ಷನ್ ನಂಬರ್ ಎ 1912. ಸೊ ಆಯ್ಕೆ ಒಂದು 1912 ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ನೆಕ್ಸ್ಟ್ ಕ್ವಶನ್, ವಿಷ್ಣು ಪ್ರಭಾಕರ್ ಜಿ ಕಾ ಜನ್ಮಸ್ಥಾನ ಹೇ. ಹಾಗಾದ್ರೆ ವಿಷ್ಣು ಪ್ರಭಾಕರ್ ಜಿ ಅವರ ಜನ್ಮಸ್ಥಾನ ಯಾವುದು? ಎ ಉತ್ತರ ಪ್ರದೇಶ್ ಕೆ ರಾಂಪುರ್, ಬಿ ಉತ್ತರ ಪ್ರದೇಶ್ ಕೆ ಮೀರ್ಪುರ್, ಸಿ ಉತ್ತರ ಪ್ರದೇಶ್ ಕೆ ಸಾರೋ, ಯಾ ಡಿ ಉತ್ತರ ಪ್ರದೇಶ್ ಕೆ ಮೀರಾವತ್. ವಿಷ್ಣು ಪ್ರಭಾಕರ್ ಜಿ ಅವರ ಜನ್ಮಸ್ಥಾನ ಬಂದ್ಬಿಟ್ಟು ಉತ್ತರ ಪ್ರದೇಶ್ ಕೆ ಮುಜಫರ್ ನಗರ್ ಕೆ ಮೀರ್ಪುರ್ ಅಂತಕ್ಕಂಥದ್ದು ಬರುತ್ತೆ. ಸೊ ರೈಟ್ ಆಪ್ಷನ್ ಈಸ್ ಉತ್ತರ ಪ್ರದೇಶ್ ಕೆ ಮೀರ್ಪುರ್ ಅಂತಕ್ಕಂಥದ್ದು ವಿಷ್ಣು ಪ್ರಭಾಕರ್ ಜಿ ಅವರ ಜನ್ಮಸ್ಥಾನ ಆಗಿತ್ತು. ಮುಂದಿನ ಪ್ರಶ್ನೆ, ವಿಷ್ಣು ಪ್ರಭಾಕರ್ ಪಂಜಾಬ್ ಮೇ ಕಿತನೆ ವರ್ಷ ತಕ್ ನೌಕರಿ ಕಿ ಥಿ. ಈ ವಿಷ್ಣು ಪ್ರಭಾಕರ್ ಅವರು ಪಂಜಾಬ್ನಲ್ಲಿ ಎಷ್ಟು ವರ್ಷಗಳ ಕಾಲ ನೌಕರಿಯನ್ನು ಮಾಡಿದರು? ಎ 10, ಬಿ 15, ಸಿ 5, ಯಾ ಡಿ 20.
ವಿಷ್ಣು ಪ್ರಭಾಕರ್ ಅವರು ಪಂಜಾಬ್ದಲ್ಲಿ ಒಟ್ಟು 15 ವರ್ಷಗಳ ಕಾಲ ನೌಕರಿಯನ್ನು ಮಾಡಿದರು. ಸೊ ಆಪ್ಷನ್ ಬಿ 15 यानी 15 इज द राइट आंसर. नेक्स्ट क्वेश्चन, विष्णु प्रभाकर किस आकाशवाणी केंद्र के नाटक निर्देशक बने थे? ಹಾಗಾದ್ರೆ ವಿಷ್ಣು ಪ್ರಭಾಕರ್ ಜಿಯವರು ಯಾವ ಆಕಾಶವಾಣಿ ಕೇಂದ್ರದ ನಾಟಕ ನಿರ್ದೇಶಕರಾಗಿದ್ದರು? ಎ ಕಲ್ಕತ್ತಾ, ಬಿ ಉತ್ತರ ಪ್ರದೇಶ್, ಸಿ ದಿಲ್ಲಿ या ಡಿ ಲಖನೌ. ವಿಷ್ಣು ಪ್ರಭಾಕರ್ ಜಿಯವರು ಯಾವ ಆಕಾಶವಾಣಿ ಕೇಂದ್ರದ ನಾಟಕ ನಿರ್ದೇಶಕರಾಗಿದ್ರು ಅಂದ್ರೆ ಅದು ಆಪ್ಷನ್ ನಂಬರ್ ಸಿ ದಿಲ್ಲಿ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. नेक्स्ट क्वेश्चन, विष्णु प्रभाकर किस वर्ष में दिल्ली आकाशवाणी केंद्र के नाटक निदेशक बने थे? ಹಾಗಾದ್ರೆ ವಿಷ್ಣು ಪ್ರಭಾಕರ್ ಅವರು ಯಾವ ವರ್ಷದಲ್ಲಿ ದಿಲ್ಲಿ ಆಕಾಶವಾಣಿ ಕೇಂದ್ರದ ನಾಟಕ ನಿರ್ದೇಶಕರಾಗಿದ್ದರು? ಎ 1952, ಬಿ 1953, ಸಿ 1954 या ಡಿ 1955. ಸೊ ವಿಷ್ಣು ಪ್ರಭಾಕರ್ ಜಿ ಅವರು 1955 ವರ್ಷದಲ್ಲಿ ಏನಾಗಿದ್ರಪ್ಪ ಅಂದ್ರೆ ಅವರು ದಿಲ್ಲಿಯ ಆಕಾಶವಾಣಿ ಕೇಂದ್ರದಲ್ಲಿ ನಾಟಕ ನಿರ್ದೇಶಕರು ಆಗಿದ್ದರು. ನೆಕ್ಸ್ಟ್ ಕ್ವಶನ್, ಬಸಂತ್ ಬಾಜಾರ್ ಮೇ ನಹಿ ಬೇಚ್ತಾ ಥಾ. ಹಾಗಾದರೆ ಬಸಂತ್ ಇದನ್ನು ಪೇಟೆಯಲ್ಲಿ ಮಾರ್ತಿರಲಿಲ್ಲ. ನೋಡೋಣ. ಎ ಚಲನಿ, ಬಿ ಬಟನ್, ಸಿ ದಿಯಾ ಸಲಾಯಿ या ಡಿ ಪುಸ್ತಕೆ. ಸೊ ಬಸಂತ್ ಬಾಜಾರ್ನಲ್ಲಿ ಪೇಟೆಯಲ್ಲಿ ಏನು ಮಾರುತ್ತಿರಲಿಲ್ಲ ಅಂದ್ರೆ ಆಪ್ಷನ್ ನಂಬರ್ ಡಿ ಪುಸ್ತಕೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ನೆಕ್ಸ್ಟ್ ಕ್ವಶನ್, पंडित राजकिशोर किसके नेता थे? ಹಾಗಾದ್ರೆ पंडित राजकिशोर ಅವರು ಯಾರ ನಾಯಕರಾಗಿದ್ದರು? ಎ छात्रों के, बी लेखकों के, सी व्यापारियों के या डी मजदूरों के. पंडित राजकिशोर ಅವರು ಮುಖ್ಯವಾಗಿ ಏನಾಗಿದ್ರಪ್ಪ ಅಂದ್ರೆ ಮಜ್ದೂರೋं के ನೇತಾ थे. ಆಪ್ಷನ್ ಡಿ ಮಜ್ದೂರೋं के ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವಶನ್, ಬಸಂತ್ ಕಿ ಆಯು ಹೇ. ಹಾಗಾದ್ರೆ ಬಸಂತನ ವರ್ಷ ಎಷ್ಟು? ಎ 8, बी 10, सी 12 या डी 14. ಸೊ ಬಸಂತನ ವಯಸ್ಸು ಬಂದ್ಬಿಟ್ಟು ಎಷ್ಟಿದೆಪ್ಪ ಅಂತಂದ್ರೆ ಲಗ್ಭಗ್ ಅಪ್ರಾಕ್ಸಿಮೇಟ್ಲಿ ಅಂದಾಜು 12 ವರ್ಷದ ಬಾಲಕನಾಗಿದ್ದಾನೆ ಬಸಂತ. ನೆಕ್ಸ್ಟ್ ಕ್ವಶನ್, ಬಸಂತ್ ಬಾಜಾರ್ ಮೇ ಇನೇ ದೇಕರ್ ಉನ್ಕೆ ಪೀಚೆ ಭಾಗ್ತಾ ಹೇ. ಸೊ ಬಸಂತ್ ಪೇಟೆಯಲ್ಲಿ ಇವರನ್ನ ನೋಡ್ತಾನೆ ಮತ್ತು ಇವರ ಹಿಂದೆ ಓಡ್ಕೋತಾ ಹೋಗ್ತಾನೆ. ಯಾರವರು? ಎ ಪ್ರತಾಪ್, ಬಿ ವರ್ಮಾ, ಸಿ ಅಮರಸಿಂಹ या ಡಿ पंडित राजकिशोर. ಸೊ ಬಸಂತ್ ಏನು ಮಾಡ್ತಾನಪ್ಪ ಅಂದ್ರೆ ಪೇಟೆಯಲ್ಲಿ ಇವರನ್ನು ನೋಡ್ತಾರೆ, ಇವ್ರ ಹಿಂದೆ ಓಡಿ ಹೋಗ್ತಾನೆ. ಸೊ ಅವರೇ ಯಾರಪ್ಪ ಅಂದ್ರೆ ಆಪ್ಷನ್ ಡಿ पंडित राजकिशोर ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ನೆಕ್ಸ್ಟ್ ಕ್ವಶನ್, ಅಗಲಾ ಪ್ರಶ್ನೆ ಹೇ ಛಲನಿ ಕಾ ದಾಮ್ ಥಾ. ಹಾಗಾದ್ರೆ ಛಲನಿ ಅಂದ್ರೆ ಜರಡಿ ಅಂತ ಕರೀತಾರೆ, ಸೋಸುವ ಒಂದು ಸಾಧನ. ಅದರ ಬೆಲೆ ಎಷ್ಟಿತ್ತು ಅಂತ ಕೇಳಿದ್ದಾರೆ. ಛಲನಿ ಕಾ ದಾಮ್ ಥಾ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ 1 ಆನಾ, ऑप्शन बी 1 पैसे, ऑप्शन सी 2 आना या ऑप्शन डी 2 पैसे. ಸೊ ಜರಡಿ ಅಥವಾ ಚಲನಿಯ ಬೆಲೆ ಎಷ್ಟಿದೆಪ್ಪ ಅಂದರೆ ಆಪ್ಷನ್ ನಂಬರ್ ಸಿ 2 ಆನಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ನೆಕ್ಸ್ಟ್ ಕ್ವಶನ್, इससे दूध और चाय छान सकते हैं. ಇದರ ಮೂಲಕ ಹಾಲಾಗಿರಬಹುದು ಮತ್ತು ಚಹಾ ಆಗಿರಬಹುದು ಸೋಸಬಹುದು. ಏನದು? ಎ ಬಟನ್, ಬಿ ದಿಯಾ ಸಲಾಯಿ, ಸಿ ಛಲನಿ या ಡಿ ಉಪಯುಕ್ತ ಸಬಿ. ಯಾವುದರ ಮೂಲಕ ಹಾಲಾಗಿರಬಹುದು ಮತ್ತು ಚಹವನ್ನು ಸೋಸಬಹುದು ಅಂದ್ರೆ ಆಪ್ಷನ್ ಸಿ ಛಲನಿ ಇಸ್ ದ ರೈಟ್ ಆನ್ಸರ್. ಛಲನಿ ಅಂದ್ರೆ ಜರಡಿ ಸೋಸ್ತಕ್ಕಂಥ ಸಾಧನ. नेक्स्ट क्वेश्चन, पंडित राजकिशोर बसंत को कितने पैसे देने को तैयार होते हैं? पंडित राजकिशोर ಅವರು ಬಸಂತನಿಗೆ ಎಷ್ಟು ಪೈಸೆಯನ್ನು ಕೊಡಲಿಕ್ಕೆ ಸಿದ್ಧರಾಗ್ತಾರೆ? ಎ 1 पैसे, बी 1 आना, सी 2 पैसे या डी 2 आना. ಸೊ पंडित राजकिशोर ಬಸಂತನಿಗೆ ಏನು ಮಾಡ್ತಾರಪ್ಪ ಅಂದ್ರೆ 1-2 ಪೈಸೆಗಳನ್ನು ಕೊಡಲಿಕ್ಕೆ ಸಿದ್ಧರಾಗ್ತಾರೆ. ಸೊ ಆಪ್ಷನ್ ನಂಬರ್ ಸಿ 2 पैसे ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ನೆಕ್ಸ್ಟ್ ಕ್ವಶನ್, पंडित राजकिशोर कहाँ रहते थे? ಹಾಗಾದ್ರೆ पंडित राजकिशोर ಅವರು ಎಲ್ಲಿ ವಾಸಿಸ್ತಿದ್ರು? ಎ ಅಹಿರ್ टीले, बी किशनगंज, सी मीरपुर या डी मुजफ्फरपुर. ಸೊ पंडित राजकिशोर ಅವರು ಆಪ್ಷನ್ ನಂಬರ್ ಬಿ ಕಿಶನ್ಗಂಜ್ದಲ್ಲಿ ಏನು ಮಾಡ್ತಿದ್ರು? ವಾಸವನ್ನ ಮಾಡ್ತಾ ಇದ್ರು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಬಸಂತ್ ನೋಟ್ ಲೇಕರ್ ಕಹಾ ಭಾಗ್ತಾ ಹೇ. ಸೊ ಬಸಂತ್ ನೋಟನ್ನು ತೆಗೆದುಕೊಂಡು ಎಲ್ಲಿ ಓಡ್ತಾ ಹೋಗ್ತಾನೆ? ಎ ಅಹಿರ್ टीले, ಬಿ ಕಿಶನ್ಗಂಜ್, ಸಿ ಘರ್ या ಡಿ ಬಾಜಾರ್. ಬಸಂತ್ ಏನು ಮಾಡ್ತಾನಪ್ಪ ಅಂದರೆ ಆ ನೋಟನ್ನು ತೆಗೆದುಕೊಳ್ತಾನೆ. ನೋಟನ್ನು ತೆಗೆದುಕೊಂಡು
ಬಾಜಾರ್ ಕಿ ಓರ್ ಭಾಗ್ತಾ ಹೇ, ಪೇಟೆದ ಕಡೆಗೆ ಓಡಿ ಹೋಗ್ತಾನೆ. ಸೊ ಡಿ ಬಾಜಾರ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಪ್ರತಾಪ್ ಕಾ ಆಯು ಹೇ, ಹಾಗಾದ್ರೆ ಪ್ರತಾಪನ ವಯಸ್ಸು ಎಷ್ಟು? ಎ 7, ಬಿ 8, ಸಿ 9 ಯಾ ಡಿ 10. ಸೊ ಪ್ರತಾಪನ ವಯಸ್ಸು ಬಂದ್ಬಿಟ್ಟು ಎಷ್ಟಾಗತ್ತಪ್ಪ ಅಂದ್ರೆ ಆಪ್ಷನ್ ನಂಬರ್ ಡಿ 10 ಅಂತಕ್ಕಂಥದ್ದು 10 ವರ್ಷ ಪ್ರತಾಪನ ಅಂದಾಜು ವಯಸ್ಸಾಗಿತ್ತು. ಸರಿ ಉತ್ತರ. ಅಗಲ ಪ್ರಶ್ನೆ ಹೇ, पंडित राजकिशोर किशनगंज बसंत डैश ಅಂದ್ರೆ पंडित राजकिशोर ಅವರು ಕಿಶನ್ಗಂಜ್ ನಲ್ಲಿ ವಾಸವಾಗಿದ್ರೆ ಬಸಂತ್ ಎಲ್ಲಿ ವಾಸ ಆಗಿರ್ತಾನೆ? ಎ मीरपुर, ಬಿ ಅಹಿರ್ಟಿಲೆ, ಸಿ ಮೀರಾವತ್ ಯಾ ಡಿ ಲಖನೌ. ಸೊ पंडित राजकिशोर ಅವರು ಕಿಶನ್ಗಂಜ್ ನಲ್ಲಿ ವಾಸವಾಗಿದ್ರೆ ಸೊ ಬಸಂತ್ ಏನ್ ಮಾಡಿರ್ತಾನಪ್ಪ ಅಂದ್ರೆ ಅಹಿರ್ಟಿಲೆಯಲ್ಲಿ ವಾಸವನ್ನ ಆಗಿರ್ತಾನೆ. ಸೊ ಆಪ್ಷನ್ ನಂಬರ್ ಬಿ ಅಹಿರ್ಟಿಲೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವಶನ್, पंडित राजकिशोर मालिक है अमर सिंह डैश. पंडित राजकिशोर ಅವರು ಮಾಲೀಕರಿದ್ದಾರೆ, ಯಜಮಾನರಿದ್ದಾರೆ. ಹಾಗಾದ್ರೆ ಅಮರ ಸಿಂಹ ಯಾರು? ನೋಡುವ. ಎ ನೇತಾ, ಬಿ ವ್ಯಾಪಾರಿ, ಸಿ ನೌಕರ್ ಯಾ ಡಿ ಡಾಕ್ಟರ್. ಸೊ ಅಮರ ಸಿಂಹ ಯಾರಪ್ಪ ಅಂದ್ರೆ पंडित राजकिशोर ಅವರ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ನೌಕರ. ಸೊ ಆಪ್ಷನ್ ಸಿ ನೌಕರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವಶನ್, पीछे शब्द का विलोम शब्द है. सो पीछे ಅಂತಕ್ಕಂಥ ಶಬ್ದದ ವಿರುದ್ಧಾರ್ಥಕ ಪದ ಏನು? ಎ ಸಮೀಪ, ಬಿ ನಜದೀಕ, ಸಿ ಪಾಸ್ ಯಾ ಡಿ ಆಗೆ. ಸೊ ಪೀछे ಶಬ್ದದ ವಿಲೋಮ ಶಬ್ದ ಬಂದ್ಬಿಟ್ಟು ಏನಾಗತ್ತಪ್ಪ ಅಂದ್ರೆ ಆಪ್ಷನ್ ನಂಬರ್ ಡಿ ಆಗೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವಶನ್, ಇದಕ್ಕಿಂತ ಮುಂಚೆ ಸೊ ದಯಮಾಡಿ ನಮ್ಮ ಚಾನಲ್ ಆಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಹಾಗೂ ಸ್ಮಾರ್ಟ್ ವರ್ಕ್ ಎರಡು ಯೂಟ್ಯೂಬ್ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಒಂದು ವಿಡಿಯೋಗಳನ್ನು ಬಹಳಷ್ಟು ಪ್ರತಿದಿನ ನಾವು ಬಹಳ ವಿಡಿಯೋಗಳನ್ನು ಹಾಕ್ತೀವಿ. ಸೊ ಅದನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ನಾವು ಶೇರನ್ನು ಮಾಡ್ತಾ ಇರ್ತೀವಿ. ಸೊ ತಾವುಗಳು ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಸೊ ಈ ದಿನದ ಕಡೆಯ ಪ್ರಶ್ನೆ ಇತ್ತು, ನಿಮ್ನ ಮೈಸೆ ಪುಲ್ಲಿಂಗ ಕೇಲಿಯೇ ಉದಾಹರಣೆ. ಇವುಗಳಲ್ಲಿ ಪುಲ್ಲಿಂಗ ಶಬ್ದಕ್ಕೆ ಸೊ ಉದಾಹರಣೆ ಆಗಿರ್ತಕ್ಕಂಥದ್ದು ಯಾವುದು? ಎ ಲಡ್ಕಿ, ಬಿ ಮಾ, ಸಿ ಬಚ್ಚಿ ಯಾ ಡಿ ದುಬ್ಲಾ. ಸೊ ಇದರಲ್ಲಿ ನಾಲ್ಕರಲ್ಲಿ ಯಾವುದು ಪುಲ್ಲಿಂಗ ಶಬ್ದ ಇದೆ ಅಂದ್ರೆ ಆಪ್ಷನ್ ನಂಬರ್ ಡಿ ದುಬ್ಲಾ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೊ ವಿದ್ಯಾರ್ಥಿಗಳೇ, ಸೊ ಧನ್ಯವಾದಗಳು ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಗೆಳೆಯರ ಬಳಗಕ್ಕೆ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಹೊಸಬರಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇದೇ ಪಾಠದ ಮುಂದುವರಿದ ಭಾಗದ ಎರಡನೆಯ ಭಾಗದಲ್ಲಿ. ಮತ್ತೆ 25 ಹೊಸ ಬಹು ಆಯ್ಕೆ